ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದ ವಾಟಾಳ್ ನಾಗರಾಜರನ್ನೇ ಶಾಕ್ ಮೇಲೆ ಶಾಕ್ ಕೊಟ್ಟಿದ್ದಾರೆ ಪೊಲೀಸ್ನವರು. ಮನೆಯಿಂದ ಹೊರ ಬರ್ತಾ ಇದ್ದಂತೆ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ ವಾಟಾಳ್ ನಾಗರಾಜರನ್ನ. ಕರ್ನಾಟಕ ಬಂದ್ 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 ಅಂತ ಹೇಳ್ತಾ ಇದ್ದ ವಾಟಾಳ್ ನಾಗರಾಜರವರನ್ನ ಮನೆಯಿಂದ ಹೋರಾಟವನ್ನ ಮಾಡೋದಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಂತೆಯೇ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದ ಬಳಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈಗ ಖಾಕಿ ವಶಕ್ಕೆ. ಪ್ರತಿಭಟನೆಗೆ ತೆರಳುವ ಮುನ್ನವೇ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸ್ನವರು. ನನ್ನ ಧ್ವನಿಯನ್ನು ಅಡಗಿಸಲಾಗ್ತಾ ಇದೆ ಅಂತ ಘೋಷಣೆ ಕೂಗಿದ್ದಾರೆ ವಾಟಾಳ್ ನಾಗರಾಜ್. ದಬ್ಬಾಳಿಕೆ ಮಾಡಲಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಪೊಲೀಸ್ನವರು ಜೀಪ್ನಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ. 13ನೇ ತಾರೀಕು ಕರ್ನಾಟಕ ಬಂದ್ ಅಂತ ಹೇಳ್ತಾ ಇದ್ರಲ್ಲ ವಾಟಾಳ್ ನಾಗರಾಜ್, ಮನೆಯಿಂದ ಹೊರ ಬರ್ತಾ ಇದ್ದಂತೆ ಪೊಲೀಸ್ನವರು ಶಾಕ್ ಕೊಟ್ಟಿದ್ದಾರೆ. ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ. ನನ್ನ ಧ್ವನಿಯನ್ನು ಅಡಗಿಸಲಾಗ್ತಾ ಇದೆ, ನನ್ನ ಮೇಲೆ ದಬ್ಬಾಳಿಕೆಯನ್ನು ಮಾಡಲಾಗ್ತಾ ಇದೆ ಅಂತ ಘೋಷಣೆ ಕೂಗಿದ್ದಾರೆ. ಆ ಸಂದರ್ಭದಲ್ಲಿ ಅದ್ಯಾವುದನ್ನು ಲೆಕ್ಕಿಸದೆ ಪೊಲೀಸ್ನವರು ನೇರವಾಗಿ ಜೀಪ್ನಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಇವತ್ತು ಇದೇ ಟೌನ್ ಹಾಲ್ನಿಂದ ಫ್ರೀಡಮ್ ಪಾರ್ಕ್ವರೆಗೆ ರ್ಯಾಲಿಯನ್ನು ಮಾಡೋದಕ್ಕೆ ಈಗಾಗಲೇ ಕೂಡ ಯೋಜನೆಯನ್ನು ರೂಪಿಸಿದ್ರು. ಅದರಂತೆ ಹಲವು ಭಾಗದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಈಗಾಗಲೇ ವಾಟಾಳ್ ನಾಗರಾಜ್ ಪ್ಲಾನ್ ಕೂಡ ಮಾಡಿಕೊಂಡಿದ್ರು. ಅದರಂತೆ ಈಗಿನ ಕನ್ನಡ ಪರ ಸಂಘಟನೆಯವರು ಬೆಂಬಲ ಕೊಟ್ಟಿಲ್ಲ, ಆದರೂ ಕೊಡಲಿ ಬಿಡಲಿ ನಾನು ಮಾತ್ರ ಬಂದ್ 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 ಅಂತ ಹೇಳಿದಂಥವರು ಇನ್ನು ಹೋರಾಟವನ್ನು ಮಾಡೋದಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಂತೆ ಅವರ ಮನೆಯ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ಅವರ ಮನೆಯಲ್ಲೇ ಕೂಡ ಅವರನ್ನು ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಒಂದು ವಿಚಾರ, ಈಗಾಗಲೇ ರಾಜ್ಯಾದ್ಯಂತ ಕರ್ನಾಟಕ ಬಂದ್ಗೆ ಅಷ್ಟೊಂದು ಬೆಂಬಲ ಇಲ್ಲ. ಬೆಂಗಳೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇನ್ನು ಮದ್ದೂರಿನಲ್ಲಿ ಸಂಪೂರ್ಣ ಬಂದ್, ಮಂಡ್ಯದಲ್ಲೂ ಕೂಡ ಬಂದ್ ಆಗಿದೆ. ಇನ್ನುಳಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ರೀತಿಯ ಬಂದ್ಗಳು ಇಲ್ಲ. ಎಂದಿನಂತೆ ಶಾಲಾ ಕಾಲೇಜುಗಳು, ಬಸ್ಗಳು ಓಡಾಟ, ಆಟೋ, ಟ್ಯಾಕ್ಸಿ, ಹೋಟೆಲ್ಗಳು ಎಲ್ಲವೂ ಕೂಡ ಯಥಾವತ್ತಾಗಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಬಂದನ್ನು ಘೋಷಣೆ ಮಾಡಿದ್ದಂಥ ವಾಟಾಳ್ ನಾಗರಾಜರನ್ನ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ನೋಡ್ತಾ ಇದ್ದೀವಿ ಕರ್ನಾಟಕ ಬಂದ್ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥ ವಾಟಾಳ್ ನಾಗರಾಜರನ್ನ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವು, ಏನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರವಾಗಿ ಇವತ್ತು 13ನೇ ತಾರೀಕು ಕರ್ನಾಟಕ ಬಂದ್ ಮಾಡೋದಾಗಿ ಈಗಾಗಲೇ ವಾಟಾಳ್ ನಾಗರಾಜು ಘೋಷಣೆ ಮಾಡಿದರು. ಇದಕ್ಕೆ ಸಾಕಷ್ಟು ಸಂಘಟನೆಗಳು ಕೂಡ, ಒಂದಿಷ್ಟು ಸಂಘಟನೆಗಳು ಇವರ ಏನು ಬಂದ್ಗೆ ಕರೆ ಕೊಟ್ಟಿದ್ರು, ಬಂದ್ಗೆ ಯಾವುದು ಕೂಡ ಇವ್ರಿಗೆ ಅಭಿಪ್ರಾಯ ಕೊಟ್ಟಿರಲಿಲ್ಲ, ಅಂದರೆ ಬಂದ್ಗೆ ಇವ್ರಿಗೆ ಸಹಕಾರ ಮಾಡಿರಲಿಲ್ಲ. ಸೊ ಹೀಗಾಗಿ ವಾಟಾಳ್ ನಾಗರಾಜ್ ಅವರೇ ಯಾರೇ ನನಗೆ ಬೆಂಬಲ ಕೊಡಲಿ ಅಥವಾ ಕೊಡದೇ ಇರಲಿ, ಸೊ ನಾನಂತೂ ಖಂಡಿತವಾಗಿ ಕರ್ನಾಟಕ ಬಂದ್ ಮಾಡೋದಾಗಿ ಅಂತೇಳಿ ನಿನ್ನೆ ಕೂಡ ಹೇಳಿಕೆ ಕೊಟ್ಟಿದ್ರು. ಅದರಂತೆ ಇವತ್ತು ಬೆಳಿಗ್ಗೆನೇ ಕೂಡ ಅಂದರೆ ಬಂದ್ ಮಾಡೋದಕ್ಕೆ ತಮ್ಮ ಸಂಘಟನೆಗಳನ್ನ ಕೂರಿಸ್ಕೊಂಡು ಒಂದಿಷ್ಟು ರಸ್ತೆ ಅಂದರೆ ಟೌನ್ ಹಾಲ್ನಿಂದ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಬೃಹತ್ ಮೆರವಣಿಗೆಯೊಂದಿಗೆ ಬರೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಪ್ಲಾನ್ ಕೂಡ ಆಗಿತ್ತು. ಆದರೆ ವಾಟಾಳ್ ನಾಗರಾಜ್ ಅವರು ಮನೆಯಿಂದ ಆಚೆ ಬರ್ತಿದ್ದಂತೆ ಇದೀಗ ಪೊಲೀಸರು ಕಂಪ್ಲೀಟ್ ಅವ್ರನ್ನ ಲಾಕ್ ಮಾಡಿರುವಂಥದ್ದು. ಇದೀಗ ಅವ್ರನ್ನ ಲಾಕ್ ಮಾಡಿಕೊಂಡು ಇದೀಗ ನಾಗವರದ ತಣಿ ಸಂದ್ರದ ಕಡೆ ವಾಟಾಳ್ ನಾಗರಾಜ್ ಅವ್ರನ್ನ ಕರ್ಕೊಂಡು ಹೋಗಿರುವಂಥದ್ದು. ಅಂದರೆ ನಿಮ್ಮಿಂದ ಸಾಕಷ್ಟು ತೊಂದರೆಗಳಾಗ್ತವೆ, ಸೊ ಹೀಗಾಗಿ ನೀವು ಬಂದ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ವಾಟಾಳ್ ನಾಗರಾಜನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಸೊ ಕೆಲವೊಂದಿಷ್ಟು ಸಂಘಟನೆಯವರು ಅಂದರೆ ಅವರ ಅಭಿಮಾನಿಗಳು ಜೊತೆಗೆ ಅವರ ಸಂಬಂಧಪಟ್ಟಂಥ ಸಂಘಟನೆಗಳು ಯಾರೆಲ್ಲ ನಾವು ಬಂದ್ಗೆ ಬೆಂಬಲ ಕೊಡ್ತೀವಿ ಅಂಥವರು ಈಗ ಟೌನ್ ಹಾಲ್ನಲ್ಲಿ ಒಂದಿಷ್ಟು ಜನ ಸೇರ್ತಾ ಇರುವಂಥದ್ದು. ಟೌನ್ ಹಾಲ್ನಿಂದ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಮೆರವಣಿಗೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು. ಆದರೆ ಇದಕ್ಕೆ ಎಷ್ಟರ ಮಟ್ಟಿಗೆ ಪೊಲೀಸರು ಅವಕಾಶ ಮಾಡಿಕೊಡ್ತಾರೆ ಅಥವಾ ಅವಕಾಶ ಮಾಡಿಕೊಡೋದಿಲ್ವಾ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಶಿವು, ಇದರ ಜೊತೆಗೆ ಈಗ ಬೆಂಗಳೂರಿನಲ್ಲಿ ಹೇಗಿದೆ ವಾತಾವರಣ ಮಂಜುನಾಥ್? ಶಿವು, ಏನು ಅಂದರೆ ಇವತ್ತು ಏನು ಕರ್ನಾಟಕ ಬಂದ್ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ರು. ಅದಕ್ಕೆ ಯಾವುದೇ ಬೆಂಬಲ ಅತಿ ಹೆಚ್ಚಾಗಿ ಸಿಕ್ಕಿಲ್ಲ. ಎಂದಿನಂತೆ ವಾಹನಗಳ ಓಡಾಟ ಆಗಿರ್ಬೋದು,
ಅಂಗಡಿಗಳು ಓಪನ್ ಆಗಿರ್ಬೋದು, ಅವರವರ ಪ್ರಕ್ರಿಯೆಯಲ್ಲಿ ನಿರಂತರ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಯಾರಿಗೂ ಇಲ್ಲಿ ಅಂದರೆ ಸಮಸ್ಯೆ ಆಗುವಂಥದ್ದು ಅಥವಾ ಬಂದ್ನಿಂದ ನಾವು ವಾಹನಗಳು ಎಲ್ಲಾದರೂ ಒಂದು ಕಡೆ ನಿಂತಿರುವಂಥದ್ದು ಅಥವಾ ಎಲ್ಲಾದರೂ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ, ಕಿಡಿಗಳು ಮಾಡುವಂಥ ಕೆಲಸ, ಕಲ್ಲೊಡೆಯುವಂಥ ಇದ್ಯಾವುದು ಕೂಡ ಕಂಡು ಬಂದಿಲ್ಲ. ಸೊ ಹೀಗಾಗಿ ಎಂದಿನಂತೆ ಇವತ್ತು ಕೂಡ ಸರಾಗ ಹೋಗ್ತಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ವಾಟಾಳ್ ನಾಗರಾಜ್ ಇವತ್ತೇನಾದರೂ ರಸ್ತೆಗಿಳಿದು ಆ ರಸ್ತೆ ತಡೆದು ನಾವು ಬಂದ್ ಮಾಡ್ತೀವಿ ಅಂತ ಏನಾದರೂ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಎಲ್ಲಾದರೂ ಆ ಹೋರಾಟಗಳು ಕಂಡು ಬರ್ತಿತ್ತು. ಆದರೆ ಮನೆಯಿಂದ ಆಚೆ ಬರೋದಕ್ಕೂ ಮುನ್ನವೇ ವಾಟಾಳ್ ನಾಗರಾಜನ್ನ ಅರೆಸ್ಟ್ ಮಾಡೋದ್ರಿಂದ ದೊಡ್ಡ ಮಟ್ಟದಿಗೆ ಎಲ್ಲೂ ಹೋರಾಟದ ಪ್ರತಿಭಟನೆ ಜೊತೆಗೆ ಬಂದ್ ಪ್ರತಿಕ್ರಿಯೆ ಎಲ್ಲೂ ಕಂಡು ಬಂದಿಲ್ಲ. ಶಿವು, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ ವಶಕ್ಕೆ ತಗೋತಾ ಇದ್ದಾರೆ ಸರ್, ವಶಕ್ಕೆ ತಗೋತಾ ಇದ್ದಾರೆ ಸರ್, ವಶಕ್ಕೆ ತಗೋತಾ ಇದ್ದಾರೆ ಸರ್. ಎಲ್ಲ ಈಗಾಗಲೇ ಕೂಡ ನೋಡ್ತಾ ಇದ್ದೀವಿ, ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ. ಏನೋ ರ್ಯಾಲಿ ಕೂಡ ಹಮ್ಮಿಕೊಂಡಿದ್ರು. ಈಗ ರ್ಯಾಲಿ ಕತೆ ಏನೋ ಗೊತ್ತಿಲ್ಲ. ಇದರ ಜೊತೆಗೆ ವಾಟಾಳನ್ನ ಈಗಾಗಲೇನು ಈ ಥಣ್ಣಿಸಂದ್ರ ಈ ಮಾರ್ಗವಾಗಿ ಅವ್ರನ್ನ ಕಳ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಈಗಲೇ ಅವ್ರನ್ನ ಹೊರಗಡೆ ಬಿಟ್ಟರೆ ಮತ್ತೆ ಎಲ್ಲಾದರೂ ಹೋಗಿ ಅವರು ಮತ್ತೆ ಹೋರಾಟವನ್ನು ಮಾಡ್ತಾರೆ, ಮತ್ತೆ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆ ಮೊದಲೇ ಪ್ಲಾನ್ ಮಾಡಿಕೊಂಡಂತೆ ವಾಟಾಳ್ ನಾಗರಾಜ್ ಮನೆಯಿಂದ ಹೊರ ಬರೋದನ್ನೇ ಕಾಯ್ಕೊಂಡು ಕೂತಿದ್ರು. ಅದರಂತೆ ಅವರು ಹೊರ ಬರ್ತಾ ಇದ್ದಂತೆ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಹಲವು ಭಾಗದಲ್ಲಿ ಕಡೆ ಹೋರಾಟಗಾರರು ಯಾವ್ಯಾವ ಭಾಗದಲ್ಲಿ ಬರ್ತಾರೆ ಅವ್ರನ್ನ ಅದೇ ಕ್ಷಣದಲ್ಲೇ ವಶಕ್ಕೆ ಪಡ್ಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇದೆ.